ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಯುದ್ಧ ಸೂಚಕಗಳಾದ ಮಹೋತ್ಪಾತಗಳನ್ನು ಕಂಡು ಅವುಗಳನ್ನು ಲಕ್ಷ್ಮಣನಿಗೆ ತೋರಿಸಿದುದು ಎಂಬ 23ನೆಯ ಸರ್ಗಕ್ಕೆ ಸ್ವಾಗತ. ನಿಮಿತ್ತ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಾದ ಶ್ರೀರಾಮನು ಆ ಸಮುದ್ರ ತೀರದಲ್ಲಿ ಕೆಲವು ಶಕುನಗಳನ್ನೇ ನೋಡಿ ಬಹುಕಾಲದಿಂದ ಕೋರುತ್ತಿದ್ದ ಯುದ್ಧವು ಸಮೀಪಿಸಿತೆಂಬ ಸಂತೋಷದಿಂದ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಅವನೊಡನೆ ಹೇಳುವನು. ವತ್ಸ ಲಕ್ಷ್ಮಣ, ಈಗ ನಾವು ಶೀತಲ ಜಲದಿಂದಲೂ ಫಲಗಳಿಂದಲೂ ತುಂಬಿದ ಪ್ರದೇಶದಲ್ಲಿ ನಮ್ಮ ಸೈನ್ಯವನ್ನಿಳಿಸಿ ಈಗಲೇ ಆ ಸೈನ್ಯಗಳನ್ನು ಬೇರೆ ಬೇರೆಯಾಗಿ ವಿಭಾಗಿಸಿ ಗರುಡ ವ್ಯೂಹವನ್ನಾಗಿ ನಿಲ್ಲಿಸುವುದು ಮೇಲು. ಅದು ನೋಡು, ಕ್ಷುದ್ರ ಜನಗಳಿಗೆ ನಾಶ ಸೂಚಕಗಳಾಗಿಯೂ ಭಯಂಕರವಾಗಿಯೂ ಇರುವ ಯುದ್ಧವು ಸಮೀಪಿಸಿದಂತೆ ತೋರುವುದು. ಇದರಿಂದ ಕಪಿಗಳಲ್ಲಿಯೂ ಕರಡಿಗಳಲ್ಲಿಯೂ ರಾಕ್ಷಸರಲ್ಲಿಯೂ ಪ್ರಮುಖರಾದ ವೀರರಿಗೆ ವಿಶೇಷವಾಗಿ ನಾಶವುಂಟಾಗುವಂತೆಯೂ ನನಗೆ ತೋರುತ್ತಿರುವುದು. ವಾಯುವು ಕಲುಷವಾಗಿ ಬೀಸುತ್ತಿರುವುದು, ಭೂಮಿಯು ನಡುಗುವುದು, ಪರ್ವತಾಗ್ರಗಳು ಅದುರುತ್ತಿರುವವು, ಮರಗಳು ಇದ್ದಕ್ಕಿದ್ದ ಹಾಗೆ ಮುರಿದು ಬೀಳುವವು. ಅದು ಮೇಘಗಳು ತೋಳಗಳಂತೆ ಬಣ್ಣವುಳ್ಳವುಗಳಾಗಿ ಭಯಂಕರ ಸ್ವರೂಪದಿಂದ ಕಾಣಿಸಿ ಕ್ರೂರ ಸ್ವರದಿಂದ ಮೊಳಗುತ್ತಿರುವವು. ಮತ್ತು ಆ ಮೇಘಗಳು ರಕ್ತ ಬಿಂದುಗಳೊಡನೆ ಮಿಶ್ರವಾದ ಜಲವನ್ನು ವರ್ಷಿಸುತ್ತಿರುವವು. ರಕ್ತ ಚಂದನದಂತಿರುವ ಮೇಘದೊಡನೆ ಸೇರಿ ಸಂಧ್ಯಾಕಾಲವು ಅತ್ಯಂತ ಭಯಂಕರವಾಗಿರುವುದು. ಜ್ವಲಿಸುತ್ತಿರುವ ಸೂರ್ಯ ಬಿಂಬದಿಂದ ಅಗ್ನಿಪಿಂಡಗಳು ಉದುರುವವು. ನೋಡು, ಮೃಗ ಪಕ್ಷಿಗಳೆಲ್ಲವೂ ಕ್ರೂರ ಸ್ವರದಿಂದ ಕೂಗುತ್ತಿರುವವು. ಇವೆಲ್ಲವೂ ನೋಡುವಾಗಲೇ ಮಹಾಭಯವನ್ನು ಹುಟ್ಟಿಸುತ್ತಿರುವವು. ರಾತ್ರಿಯಲ್ಲಿ ಚಂದ್ರನು ಕಾಂತಿಗುಂದಿ ತನ್ನ ಕಿರಣದಿಂದ ಸಂತಾಪಗೊಳಿಸುತ್ತಿರುವನು. ಅದು ಅಲ್ಲಿ ಸೂರ್ಯನ ಸುತ್ತಲೂ ಕೆಂಪು, ಕಪ್ಪು ಮತ್ತು ಎಳೆಗೆಂಪು ಬಣ್ಣಗಳ ಮಿಶ್ರ ರೇಖೆಗಳುಳ್ಳ ಪರಿವೇಶವು ತೀಕ್ಷ್ಣವಾಗಿ ಭಯಂಕರವಾಗಿ ಹಿಂದೆ ಯಾವಾಗಲೂ ನೋಡದ ಅದ್ಭುತಾಕಾರದಿಂದ ಕಾಣುವುದು. ನೋಡು, ಇದನ್ನು ನೋಡಿದರೆ ಪ್ರಳಯ ಕಾಲದಲ್ಲಿ ಲೋಕಕ್ಷಯ ಸೂಚಕವಾಗಿ ಹುಟ್ಟುವ ಪರಿವೇಶದಂತೆಯೇ ತೋರುತ್ತಿರುವುದು. ವತ್ಸ ಲಕ್ಷ್ಮಣ, ಇದು ಕತ್ತಲಾಗಿ ನಿರ್ಮಲವಾದ ಸೂರ್ಯಮಂಡಲದ ನಡುವೆ ರಂಧ್ರಾಕಾರವಾಗಿ ಕಪ್ಪಾದ ಕಳಂಕವು ಕಾಣುವುದು. ನೋಡು, ಆಕಾಶದ ನಕ್ಷತ್ರಗಳೆಲ್ಲವೂ ವಿಶೇಷವಾಗಿ ಧೂಳಿಯಿಂದ ಮುಚ್ಚಲ್ಪಟ್ಟು ಕಾಂತಿಗುಂದಿ ಮಲಿನವಾಗಿ ಲೋಕಕ್ಕೆ ಪ್ರಳಯವನ್ನು ಸೂಚಿಸುವಂತಿರುವವು. ಕಾಗೆ, ಹದ್ದು ಮೊದಲಾದ ಬಹಳ ಬಲವುಳ್ಳ ಮಾಂಸಾಹಾರಿ ಪಕ್ಷಿಗಳು ಕೂಡ ಕೇವಲ ದುರ್ಬಲಗಳಾದ ಸಣ್ಣ ಸಣ್ಣ ಹಕ್ಕಿಗಳಿಂದ ಪ್ರತಿಹತಗಳಾಗಿ ಕೆಳಗೆ ಬೀಳುವುದನ್ನು ನೋಡು. ಅಲ್ಲಲ್ಲಿ ನರಿಗಳು ಭಯಂಕರವಾದ ಅಮಂಗಳ ಧ್ವನಿಯಿಂದ ಊಳಿಡುತ್ತಿರುವವು. ವತ್ಸ ಲಕ್ಷ್ಮಣ, ಈ ಮಹೋತ್ಪಾತಗಳನ್ನು ನೋಡಿದರೆ ಇನ್ನು ಮುಂದೆ ನಮಗೂ ರಾಕ್ಷಸರಿಗೂ ದೊಡ್ಡ ಯುದ್ಧವು ಪ್ರಾಪ್ತವಾಗಿ ಅದರಲ್ಲಿ ಶೂರರಾದ ವಾನರರು ರಾಕ್ಷಸರು ಒಬ್ಬರ ಮೇಲೊಬ್ಬರು ಪ್ರಯೋಗಿಸುವ ಬೆಟ್ಟ ಗುಡ್ಡಗಳಿಂದಲೂ ಖಡ್ಗಾದಿ ಆಯುಧಗಳಿಂದಲೂ ಭೂಮಿಯೆಲ್ಲವೂ ವ್ಯಾಪ್ತವಾಗಿ ರಕ್ತ ಮಾಂಸಗಳ ಕೆಸರಿನಿಂದಲೇ ತುಂಬಿ ಹೋಗಬಹುದೆಂದು ತೋರುವುದು. ಎಲೆ ವತ್ಸನೆ, ಇನ್ನು ನಾವು ತಡ ಮಾಡಬಾರದು. ನಮ್ಮ ವಾನರರೊಡಗೂಡಿ ಈಗಲೇ ಲಂಕೆಯನ್ನು ಮುತ್ತುವೆವು ಎಂದನು. ಧರ್ಮಾತ್ಮನಾಗಿಯೂ ಯುದ್ಧೋತ್ಸಾಹವುಳ್ಳವನಾಗಿಯೂ ಧನುಸ್ಸನ್ನು ಕೈಯಲ್ಲಿ ಹಿಡಿದವನಾಗಿಯೂ ಇದ್ದ ರಾಮನು ಈ ಮಾತನ್ನು ಕೇಳಿ ಆಗಲೇ ಲಂಕಾಭಿಮುಖವಾಗಿ ಆ ವಾನರ ಸೈನ್ಯದ ಮುಂದೆ ಹೊರಟನು. ಅಲ್ಲಿದ್ದ ಸಮಸ್ತ ವಾನರ ವೀರರು ವಿಭೀಷಣ ಸುಗ್ರೀವರನ್ನು ಮುಂದಿಟ್ಟುಕೊಂಡು ಶತ್ರುಗಳನ್ನು ಕೊಲ್ಲುವ ವಿಷಯದಲ್ಲಿ ದೃಢ ನಿಶ್ಚಯವುಳ್ಳವರಾಗಿ ಸಂತೋಷದಿಂದ ಸಿಂಹನಾದವನ್ನು ಮಾಡುತ್ತಾ ಬಂದರು. ಶ್ರೀರಾಮನ ಪ್ರೀತಿಗಾಗಿ ವೀರರಾದ ಆ ವಾನರರೆಲ್ಲರೂ ಬಾಲಗಳನ್ನು ಆಡಿಸುವುದೇ ಮೊದಲಾದ ಯುದ್ಧೋತ್ಸಾಹ ಸೂಚಕಗಳಾದ ಚೇಷ್ಟೆಗಳನ್ನು ಮಾಡುತ್ತಿರಲು ರಾಮನು ಅವರ ಮಹೋತ್ಸಾಹವನ್ನು ನೋಡಿ ಸಂತೋಷಿಸುತ್ತಾ ಮುಂದೆ ನಡೆದನು. ಇಲ್ಲಿಗೆ 23ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.